ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡ ನೇತೃತ್ವದ ವತಿಯಿಂದ ವೇದಿಕೆ ಪ್ರಧಾನ ಕಾರ್ಯದರ್ಶಿಗಳಾದ ಇಮ್ತಿಯಾಜ್ ಜಲಾಲ್ ರವರಿಗೆ ಕಾಂಗ್ರೆಸ್ ಪಕ್ಷದ ಹರಿಹರ ವಿಧಾನಸಭಾ ಕ್ಷೇತ್ರ ತಾಲೂಕು ಅಲ್ಪಸಂಖ್ಯಾತ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ವೇದಿಕೆ ವತಿಯಿಂದ ಹರಿಹರ ಪ್ರವಾಸಿ ಮಂದಿರದಲ್ಲಿ ಸನ್ಮಾನ ಹಮ್ಮಿಕೊಂಡಿದ್ದರು. ಹೌದು ವೀಕ್ಷಕರೇ, ಈ ಸನ್ಮಾನ ಕಾರ್ಯಕ್ರಮ ಸಂದರ್ಭದಲ್ಲಿ ಇಮ್ತಿಯಾಜ್ ಜಲಾಲ್ ರವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವ ಅಧ್ಯಕ್ಷರಾದ ಅಮಾನುಲ್ಲಾ, ತಾಲೂಕು ಅಧ್ಯಕ್ಷರಾದ ರಾಜೇಶ್, ಕಾನೂನು ಮತ್ತು ಮಾಧ್ಯಮ ಸಲಹಾಗಾರರಾದ ಮಲ್ಲಿಕಾರ್ಜುನ್ ಕಲಾಲ್, ಉಪಾಧ್ಯಕ್ಷರು ರುದ್ರೇಗೌಡರು, ನಗರ ಘಟಕ ಅಧ್ಯಕ್ಷರಾದ ಶಶಿನಾಯಕ್, ಮಹಿಳಾ ಪಾದಾಧಿಕಾರಿಗಳು ನಾಗರತ್ನ, ಭಾಗ್ಯದೇವಿ, ಜಮೀಲಾ ಬಾನು, ಹರಣಿದೇವಿ, ಫುಟ್ಪಾತ್ ವ್ಯಾಪಾರಿ ಸಂಘದ ಅಧ್ಯಕ್ಷರಾದ ಮನ್ಸೂರ್ ಅಲಿ ಊರ್ಕಡ್ಲಿ, ಕರ್ನಾಟಕ ರಕ್ಷಣಾ ವೇದಿಕೆ ನೂತನವಾಗಿ ಸೇರ್ಪಡೆಯಾದ ಮೊಹಮ್ಮದ್ ರಫೀಕ್, ಮುಯಿನ್ ಖಾನ್, ಮೊಹಮ್ಮದ್ ಶಾಹಿದ್, ಮೊಹಮ್ಮದ್ ಅಯಾನ್ ರಕ್ಷಣಾ ವೇದಿಕೆ ಸದಸ್ಯರಾಗಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಗಣ್ಯರು ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ ಹರಿಹರ ತಾಲೂಕು ಘಟಕದಿಂದ ನಾನು ಈ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ. ಇಂದು ನನ್ನ ರಾಜ್ಯ ಸರ್ಕಾರ ಜಿಲ್ಲಾ ಅಧ್ಯಕ್ಷರು ಅಲ್ಪಸಂಖ್ಯಾತ ಮೈನಾರಿಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ. ಅದನ್ನು ಗುರುತಿಸಿ ನನ್ನ ಕಾರ್ಯವೈಖರಿ, ಸಂಘಟನೆ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವ ಮತ್ತು ಪಕ್ಷದಲ್ಲಿ ಸಣ್ಣ ಕಾರ್ಯಕರ್ತನಾಗಿ ಸದಸ್ಯನಾಗಿ ಕೆಲಸ ಮಾಡ್ಕೊಂತ ಬರ್ತಾ ಇದ್ದೀನಿ. ಅದು ನನ್ನ ಕಾರ್ಯವೈಖರಿ ನೋಡಿ ನನ್ನ ಹರಿಹರ ದಾವಣಗೆರೆ ಜಿಲ್ಲೆಯ ಡಾಕ್ಟರ್ ಶಾಮೂಲ್ ಶಿವಶಂಕರಪ್ಪನವರ ಆಶೀರ್ವಾದ ಮತ್ತು ಶ್ರೀ ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ನನ್ನನ್ನು ಈ ಹರಿಹರ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಮೈನಾರಿಟಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಮತ್ತು ನಂದಿಗಾವಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಅವರ ರೆಕಮೆಂಡೇಶನ್ ಅದು ಆಗಿದೆ. ನಾನು ಹರಿಹರ ತಾಲೂಕಿನಲ್ಲಿ ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದೀನಿ, ಸಂಘಟನೆ ಮಾಡ್ತಾ ಇದ್ದೀನಿ. ನಾನು ಸಣ್ಣ ಕಾರ್ಯಕರ್ತನಾಗಿ, ವಾರ್ಡ್ ಅಧ್ಯಕ್ಷನಾಗಿ, ಬೂತ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ನನ್ನ ಅಲ್ಪಸಂಖ್ಯಾತರ ಮೈನಾರಿಟಿ ಘಟಕದಿಂದ ಬರುವಂತ ಮುಸ್ಲಿಂ ಸಮುದಾಯ, ಜೈನರು, ಬುದ್ಧಿಸ್ಟ್, ಕ್ರಿಶ್ಚಿಯನ್ಸ್, ಬರೀ ಒಂದೇ ಮುಸ್ಲಿಮ್ಸ್ ಅಲ್ಲ, ಇವೆಲ್ಲ ಅಲ್ಪಸಂಖ್ಯಾತರ ಅಂತ ಬರೀ ಮುಸ್ಲಿಮ್ಸ್ ಬರೋದಿಲ್ಲ. ಜೈನರು, ಸಿಖ್ರು, ಬುದ್ಧಿಸ್ಟ್, ಮುಸ್ಲಿಮ್ಸ್ ಎಲ್ಲ ಸಮುದಾಯವನ್ನು ನಾನು ಬರುವಂತ ಯಾವುದೇ ಒಂದು ತೊಂದರೆಗಳಾಗಲಿ, ಅವರ ಕಷ್ಟ ಏನ ಪರಿಹಾರ ಆಗಲಿ, ನಮ್ಮ ರಾಜ್ಯ ಸರ್ಕಾರ ಈ ಅಲ್ಪಸಂಖ್ಯಾತ ಘಟಕದ ವತಿಯಿಂದ ನಾನು ಈ ಸಮಸ್ಯೆಯನ್ನು ಜಿಲ್ಲಾಧ್ಯಕ್ಷರು, ನಮ್ಮ ಮೈನಾರಿಟಿ ಅಧ್ಯಕ್ಷರಾದ ಆರಿಫುಲ್ಲಾ ಸಾಹೇಬರು ಹೇಳಿದ್ದಾರೆ, ನೀವು ಯಾವುದೇ ಕಾರ್ಯಕ್ರಮ ಆಗಲಿ ಮುಂಚೆನೆ ನಿಂತ್ಕೊಂಡು ನಿಮ್ ಜೊತೆಯಲ್ಲಿ ಇರ್ತೀವಿ. ನಾವು ನಮ್ಮ ಎಸ್ ಮಲ್ಲಿಕಾರ್ಜುನ ಇದ್ದಾರೆ, ಸಚಿವರಿದ್ದಾರೆ, ನಮ್ಮ MP ಅವರಾದ ಪ್ರಭಾ ಮಲ್ಲಿಕಾರ್ಜುನ ಇದ್ದಾರೆ, ನಮ್ಮ ಡಾಕ್ಟರ್ ಶಿವಶಂಕರ ಸಾಹೇಬರು ಇದ್ದಾರೆ. ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡುತ್ತೇನೆ ಅಂತ ಹೇಳಿ ತಮ್ಮಲ್ಲಿ ನಾನು ಹೇಳಿಕೊಳ್ತೇನೆ. ಅಲ್ಪಸಂಖ್ಯಾತರಿಗೆ ಈ ಸರ್ಕಾರದಿಂದ ಬರುವಂತ ಅನುದಾನಗಳು, ಸವಲತ್ತುಗಳು, ಯಾವುದೇ ವಸತಿ ಆಗಲಿ, ತೊಂದರೆ ಆಗಲಿ, ಯಾವುದೇ ಪರಿಹಾರ ಮಾಡುವಂತ ಸರ್ಕಾರ ಅನುದಾನ ಬರುವಂತ ಕಾರ್ಯಕ್ರಮವನ್ನು ನಾನು ಅಲ್ಪಸಂಖ್ಯಾತರಿಗೆ ಮುಟ್ಟಿಸ್ತೇನೆ ಅಂತ ಹೇಳಿ ಕಾರ್ಯಕ್ರಮವನ್ನು ನಾನು ಶಾಸಕರಾಗ್ಲಿ, ನಮ್ಮ ನಂದಿಯ ಶ್ರೀನಿವಾಸ ಆಗ್ಲಿ, ನಮ್ಮ ಮುಖಂಡರಾದ ಡಾಕ್ಟರ್ ಶಾಮೂಲ್ ಶಿವಶಂಕರ ಆಗ್ಲಿ, ಅವ್ರ ಜೊತೆಯಲ್ಲಿ ಕೂಡಿ ಇವ್ರನ್ನ ತಲುಪುವಂತ ಕೆಲಸ ಮಾಡುತ್ತೇನೆ.